ನಿರಾಕಾರ ಗುರು ಗುರುರೇ ನಿರ್ಗುಣ, ಗುರು ಸೃಷ್ಟಿಕಾರ ಗುರು ವಿಶ್ವಂಬರ, ಗುರುವಿನ ವೀಣ ನರ ನಾರಾಯಣ, ಗುರು ಚರಿತಾಸೆ ಕರ ಪಾರಾಯಣ. ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ನಾನು ಇವತ್ತು ಹೇಳ ಹೊರಟ ಕತೆ ಬೇರೆ ಯಾರ್ದು ಅಲ್ಲ, ನನ್ನದೇ ಜೀವನದಲ್ಲಿ ನಡೆದಿರ್ತಕ್ಕಂಥ ನೋವಿನ ಘಟನೆ. ಸೊ ಈ ಒಂದು ನೋವಿನ ಘಟನೆ ನಮ್ಮ ತಾಯಿಯವ್ರ ಜೊತೆ ಪ್ರಾರಂಭ ಆಗುತ್ತೆ. ನಮ್ಮ ತಾಯಿಯವರು ಅಂದರೆ ನಾವೆಲ್ಲ ಇರೋ ಮನೆ ಹುಬ್ಬಳ್ಳಿ ಮುಂದೆ ಒಂದು ಕಲಗಟ್ಟಿಗೆ ಅಂತ ಒಂದು ಊರು ಬರುತ್ತೆ, ಅಲ್ಲಿ ನಾನು ವಾಸವಾಗಿರ್ತೇನೆ. ಸೊ 20 ವರ್ಷ ಆಗಿರುತ್ತೆ ಬೆಂಗಳೂರಿಗೆ ಬಂದು. ಸೊ ನಮ್ಮ ತಾಯಿಯವರು ಅವಾಗ ಚೆನ್ನಾಗಿರ್ತಾರೆ. ಸೊ ಇತ್ತೀಚೆಗೆ ಅಂದರೆ 3 ವರ್ಷದ ಹಿಂದೆ ಅವರಿಗೆ ಒಂದು ಮನೆಯಲ್ಲಿ ಬಿದ್ದು ಸೊಂಟಕ್ಕೆ ಏಟಾಗುತ್ತೆ. ಸೊ ಅಲ್ಲಿ ಏನಾಗೋಗುತ್ತೆ, ಅವರಿಗೆ ನಡದಲ್ಲಿರ್ತಕ್ಕಂಥ ಬೋನ್ ಕಟ್ಟಾಗಿ ಅವರಿಗೆ ರಾಡ್ ಫಿಟ್ ಮಾಡ್ತಾರೆ. ರಾಡ್ ಫಿಟ್ ಮಾಡಿದ್ಮೇಲೆ ತುಂಬ ಅನುಭವಿಸ್ತಾರೆ ವೀಕ್ಷಕರೇ. ಆ ನೋವು ನಾನು ಕಣ್ಣಾರೆ ನೋಡಿದ್ದೀನಿ, ಯಾರಿಗೂ ಬೇಡ ಅದು. ಭಗವಂತ ಕೂತ್ಕೊಂಡಿರೋ ಜಾಗದಲ್ಲೇ ಕರ್ಕೊಂಡು ಹೋಗೋದು ತುಂಬ ಒಳ್ಳೆಯದು. ಸೊ ಅದಕ್ಕೆ ಹೇಳೋದು ನಾನು, ಆದಷ್ಟು ಜೀವನದಲ್ಲಿ ಒಳ್ಳೆಯದೇ ಮಾಡಬೇಕು ಅಂಥೇಳಿ. ಯಾರ್ಯಾರು ಏನೇನು ಕರ್ಮಾದಿಗಳು ಮಾಡಿರ್ತಾರೋ ಅವ್ರು ಅನುಭವಿಸ್ಲೇಬೇಕು. ಅದು ನಾನೇ ಆಗಿರಲಿ, ನೀವೇ ಆಗಿರಲಿ, ಮತ್ತೊಬ್ಬರೇ ಆಗಿರಲಿ. ಸೊ ಇದೆಲ್ಲ ಅವರಿಗೆ ಆಕ್ಸಿಡೆಂಟ್ ಆಗಿ ಸೊಂಟಕ್ಕೆ ರಾಡ್ ಫಿಟ್ ಮಾಡ್ತಾರೆ. ಅವರನ್ನು ರಾಡ್ ಫಿಟ್ ಮಾಡಿ ಆದಮೇಲೆ ನಾವು ಬೆಂಗಳೂರಿಗೆ ಕರ್ಕೊಂಬರ್ತೀವಿ. ಬೆಂಗಳೂರಿಗೆ ಕರ್ಕೊಂಬಂದು ಒಳ್ಳೆ ಹಾಸ್ಪಿಟ್ಲಿಗೆ ತೋರಿಸ್ತೀವಿ. ಸೊ ಎಲ್ಲನೂ ನಮ್ಮ ಕೈಯಿಂದ ಎಷ್ಟು ಸಾಧ್ಯನೋ ಅಷ್ಟು ಟ್ರೀಟ್ಮೆಂಟ್ ಮಾಡ್ತೀವಿ. ಆದರೂ ಪ್ರತಿ ದಿವಸ ಅವರಿಗೆ ಕಣ್ಣಲ್ಲಿ ನೀರು. ಕಾರಣ ಏನು ಗೊತ್ತಾ? ತಾವು ಬೆಳೆದ ಮನೆ, ತಮ್ಮ ಮನೆ, ತಾವು ಬಲಗಾಲಿಟ್ಟು ಒಳಗೆ ಬಂದಿರತಕ್ಕಂಥ ಮನೆ ಬಿಟ್ಟು ನಾನು ಇಲ್ಲಿ ಬಂದಿದ್ದೀನಲ್ಲ, ನಮ್ಮ ಊರಿನ ಜನ ಅವರು ಮುಂದೆ ನಾನು ನೋಡೋಕ್ಕಾಗಲ್ವಲ್ಲ, ಆ ಒಂದು ಫೀಲಿಂಗ್ಸ್ ಅವರಿಗೆ. ಟೋಟಲ್ಲು ಒಂದು 6ರಿಂದ 7 ಜನ ಅಣ್ಣ ತಮ್ಮಂದಿರು. ಅವ್ರನ್ನೆಲ್ಲ ಬಿಟ್ಟು ಬಂದೆ ಅನ್ನೋ ಕೊರಗಿಗೆ ಅವರು ವಾಪಸ್ಸು ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ಒಂದು ದಿವಸ ಏನಾಗೋಗುತ್ತೆ, ಬನ್ನಿ ಹಬ್ಬ ಇರುತ್ತೆ. ಬನ್ನಿ ಹಬ್ಬದ ದಿವಸ ದಸರಾ ಹಬ್ಬದ ದಿವಸ ನಾನು ಅವರಿಗೆ ಬನ್ನಿ ಕೊಡೋಕೆ ಹೋಗ್ತೀನಿ. ಬನ್ನಿ ಕೊಟ್ಟು ಕಾಲು ಬೀಳೋಕ್ಕಿಂತ ಮುಂಚಿತವಾಗಿ ನನಗೊಂದು ಮಾತು ಹೇಳ್ತಾರೆ ಅವರು. ಬಹುಶಃ ತುಂಬ ಅದೃಷ್ಟ ಮಾಡಿದ್ದೀನಿ ಅನ್ಕೋತೀನಿ. ಸ್ವಾಮಿಯ ಸೇವೆ ಕೃಪಾಶೀರ್ವಾದನೇನೋ ನನಗಿದು ಸಿಕ್ಕಿರೋದು. ಕಾಲಿಗೆ ಬಿದ್ದಾಗ ಅವರು ಬೀಳಿಸ್ಕೊಳ್ಳೋದೇ ಇಲ್ಲ ನನ್ನ ಕೈಯಿಂದ ಕಾಲು. ಬೇಡಪ್ಪ, ಬ್ರಹ್ಮಾಂಡ ನಾಯಕರಿಗೆ ಊಟ ಮಾಡಿಸುವಂಥ ಕೈಗಳಿವು, ಅವರಿಗೆ ಮೈ ಉಜ್ಜುವಂಥ ಕೈಗಳಿವು. ಇವುಗಳಿಂದ ನನ್ನ ಕಾಲು ಬೀಳಬೇಡ ನೀನು. ನಾನು ಪುಣ್ಯ ಮಾಡಿದ್ದೀನಿ, ನಿನ್ನಂಥ ಮಗನ ಪಡೆದಿದ್ದೀನಿ ಅಂದಾಗ ನನ್ನ ಕಣ್ಣಲ್ಲಿ ಇವಾಗ ನೀರು ಬರಲ್ಲ. ಆವಾಗ ತುಂಬ ಹತ್ತುಬಿಟ್ಟೆ ವೀಕ್ಷಕರೇ, ತುಂಬ ಅಂದರೆ ತುಂಬ ಹತ್ತುಬಿಟ್ಟೆ. ಸೊ ಎಷ್ಟು ನಮಗೆ ಸಾಧ್ಯನೋ ಅಷ್ಟು ಸೇವೆ ನಾನು ಅವ್ರದ್ದು ಮಾಡಿದೆ. ಆ ಒಂದು ಪುಣ್ಯ ಇವತ್ತು ಸ್ವಾಮಿ ಮಹಾರಾಜರು ನನಗೆ ಸಿಕ್ಕಿದ್ದಾರೆ. ಅವ್ರಿಗೆ ನಾನು ಮಾಡಿರ್ತಕ್ಕಂಥ ಸೇವೆನೂ ಏನೋ ತುಂಬ ಫೀಲಿಂಗ್ ಆಗುತ್ತೆ. ಸೊ ಇಷ್ಟಾದಮೇಲೆ ನೆಕ್ಸ್ಟು ಒಂದು 3 ದಿವಸದಲ್ಲಿ ನಾನು ಅಕ್ಕಲಕೋಟೆಗೆ ಹೋಗ್ತಾ ಇರ್ತೀನಿ. ಅಕ್ಕಲಕೋಟೆಗೆ ಹೋಗುವಾಗ ಜಸ್ಟ್ ಮನೆಯಿಂದ ಹೊರಗಡೆ ಹೋಗ್ತಾ ಇರ್ತೀನಿ, ವಾಪಸ್ ನನ್ನನ್ನು ಕರೀತಾರೆ. ಕರೆದ್ಬಿಟ್ಟು ನನ್ನ ಕೈ ಹಿಡಿದು ಕೈ ಮುಗಿತಾರೆ ನನಗೆ. ಅಪ್ಪ, ಮಹಾರಾಜರ ಹತ್ರ ನನಗೋಸ್ಕರ ಕೇಳ್ಕೊ, ಈ ದೇಹದಿಂದ ಮುಕ್ತಿ ಕೊಡು ಅಂಥೇಳಿ. ಹೆಂಗಾಗ್ಬೋದು? ಹೆತ್ತ ತಾಯಿ ತನ್ನ ಮಗನಿಗೆ ಕೇಳುವಂಥ ಒಂದು ಪ್ರಶ್ನೆ ಇದು. ಏನು ಉತ್ತರ ಕೊಡ್ತೀರಾ ಇದಕ್ಕೆ? ಏನೂ ಮಾತಾಡೋಕ್ಕೆ ಆಗಲಿಲ್ಲ ನನಗೆ. ಇನ್ನೊಂದು ನೋವು ಏನಿದೆ ಅಂದರೆ, ಅವ್ರಿಗೆ ನೀರು ಸೂದಾನು ಅವತ್ತು ಕುಡ್ಸೋಕ್ಕಾಗಲಿಲ್ಲ ನನಗೆ. ಸೊ ಅವತ್ತು ಮಾತಾಡಿರೋ ಮಾತುಗಳೇ ನಮ್ಮ ತಾಯಿ ಜೊತೆ ಕೊನೆ ಮಾತುಗಳು. ಇವತ್ತು ನೋಡಿ, ಲೀಸ್ ಮನೆಯಲ್ಲಿರ್ಬೋದು, ನಾನು ಅನುಕೂಲವಾಗಿರ್ಬೋದು.
ಆ ಬಡತನದಲ್ಲಿ ಆ ತಾಯಿ ಪಟ್ಟಿರ್ತಕ್ಕಂಥ ನೋವು, ಕಷ್ಟ, ನನಗೆ ದೇವರ ದಾರಿಯಲ್ಲಿ ಅವರು ತೊಗೊಂಬರೋಕ್ಕೆ ಪಟ್ಟಿರ್ತಕ್ಕಂಥ ಕಷ್ಟ, ಇಟ್ಸ್ ನಾಟ್ ಬೆಲೆ ಕಟ್ಟೋಕ್ಕಾಗಲ್ಲ ಅದಕ್ಕೆ. ಇವತ್ತು ನಿಮ್ಮ ಸಂತೋಷನ ಕೂತ್ಕೊಂಡು ಮಾತಾಡ್ತಾನೆ ಅಂದರೆ ಅವತ್ತು ನಮ್ಮ ತಾಯಿ ಬೆಳಗ್ಗೆ 5 ಗಂಟೆಗೆ ನಾನು ಮಲಗಿರೋ ಹಾಸೆಯಲ್ಲಿ ನೀರು ಹಾಕಿದ್ದೆ, ಇವತ್ತು ನಾನು ನಿಮ್ಮ ಮುಂದೆ ಕೂತ್ಕೊಂಡು ಮಾತಾಡುವಂಥ ಈ ಮಾತುಗಳಿಗೆ ಆ ತಾಯಿ ಆಶೀರ್ವಾದ. ಸೊ ಇಷ್ಟೆಲ್ಲ ಆಗುತ್ತೆ. ಗಾಣಗಾಪುರಕ್ಕೆ ಹೋಗ್ತೀನಿ, 3 ದಿವಸ ಸೇವೆ ಮಾಡಬೇಕು ಅಂತ ನಾನು ಹೋಗಿರ್ತೀನಿ. ನೋಡಿ, 1 ದಿವಸ ಸೇವೆ ಆಗುತ್ತೆ, 2ನೇ ದಿವಸ ಸೇವೆ ಆಗತ್ತೆ. 2ನೇ ದಿವಸದ ಸೇವೆ ಸಾಯಂಕಾಲ ಮುಗಿಯತ್ತೆ. ಬೆಳಗ್ಗೆ ಸ್ವಾಮಿ ಸಮರ್ಥರಿಗೆ ಗಂಧದ ಸ್ನಾನ ಪ್ರತಿಯೊಂದು ಇರುತ್ತೆ. ಆ ಸ್ವಾಮಿ ಸಮರ್ಥರಿಗೆ ನನಗೆ ಹಿಡ್ಕೊಳ್ಳೋಕ್ಕೆ ಅಂತ ಒಂದು ತಟ್ಟೆ ಕೊಟ್ಟಿರ್ತಾರೆ, ಹಿಂದೆ ಮಹಾರಾಜರ ವಿಗ್ರಹ ಇರುತ್ತೆ. ಈ ಥರ ಹಿಡ್ಕೊಂಡಾಗಲಿ ನನ್ನ ಕೈಗೆ ಸಿಕ್ಕಿರೋದು ರುದ್ರಾಕ್ಷಿ. ಆ ರುದ್ರಾಕ್ಷಿ ಮಾಲೆನೇ ಇದು ನನ್ನ ಕತ್ತಲ್ಲಿರೋದು. ಸೊ ಇದಕ್ಕೊಂದು ಲಿಂಕ್ ಇದೆ. ಇದು ಆಗುತ್ತೆ. ಆ ರುದ್ರಾಕ್ಷಿನ ಮಾಲೆನ ನಾನು ತಗೋತೀನಿ. ಸಾಯಂಕಾಲ ಸುಮಾರು ಒಂದು 8 ಗಂಟೆ ಮಹಾಮಂಗಳಾರತಿಯಲ್ಲಿ ನಾನು ಮಹಾರಾಜರಿಗೆ ಒಂದು ಮಾತು ಕೇಳ್ಕೊತೀನಿ. ಮಹಾರಾಜರೇ, ಈ ದೇಹ ಆ ತಾಯಿ ಕೊಟ್ಟ ಭಿಕ್ಷೆ. ಅವ್ರ ಜೀವನದಲ್ಲಿ ಎಂಥ ಘೋರ ಕರ್ಮ ಪಾಪ ಮಾಡಿರಲಿ, ಅವರಿಗೆ ಕುಷ್ಠರೋಗ ಹತ್ತುವಂತಹ ತಪ್ಪೇ ಅವ್ರು ಮಾಡಿರಲಿ, ಆ ಒಂದು ಕರ್ಮನ, ಆ ಒಂದು ನರಕನ ನೀವು ನನಗೆ ಕೊಡಿ, ನಮ್ಮ ತಾಯಿಗೆ ಮುಕ್ತಿ ಕೊಡಿ ಅಂಥೇಳಿ ತುಂಬ ತುಂಬ ಕಣ್ಣೀರಿಟ್ಟು ಬೇಡ್ಕೋತೀನಿ ವೀಕ್ಷಕರೇ. ನನ್ನ ಜೊತೆ ನಮ್ಮ ವೈಫು ಬಂದಿರ್ತಾರೆ ಅವತ್ತು. ಅವರು ಅವತ್ತೇ ವಾಪಸ್ ಬಂದುಬಿಡ್ತಾರೆ. ಬರುವಾಗ ಸಮಾಧಿ ತೊಳೆದಿದ್ದ ನೀರು ಅವ್ರ ಜೊತೆ ಬಂದಿರುತ್ತೆ. ಸೊ ರಾತ್ರಿ 12 ಗಂಟೆ 32 ನಿಮಿಷಕ್ಕೆ ನಮ್ಮ ತಾಯಿಗೆ ಬ್ರೈನ್ ಅಟ್ಯಾಕ್ ಆಗುತ್ತೆ. ಕರೋನಾ ಟೈಮು ಒಂದು ಬಸ್ ಇಲ್ಲ, ಒಂದು ಆಟೋ ಇಲ್ಲ, ಟ್ರೈನ್ ಕನ್ವೀನಿಯಂಟ್ ಕರೆಕ್ಟಾಗಿಲ್ಲ. ನಾನಿರೋದು 700 ಕಿಲೋಮೀಟರ್ಸ್ ಲಾಂಗ್. ವೀಕ್ಷಕರೇ, ನೀವು ನಂಬಲ್ಲ, ಇಟ್ಸ್ ಅ ಗ್ರೇಟ್ ಮಿರಾಕಲ್. ನಾನು ತಗೊಂಡಿದ್ದು ನಮ್ಮ ಗುರುಗಳಿಂದ, ಅಂದರೆ ಆದಿತ್ಯ ಮಹಾರಾಜರವರ ತಂದೆಯಿಂದ ಅವ್ರ ಕಾಲು ಬಿದ್ದು ಆಶೀರ್ವಾದ ತಗೊಂಡೆ. ಸೊ ನನಗಿನ್ನೂ ನೆನಪಿದೆ, ನಾನು ಅಲ್ಲಿಂದ ಬರುವಾಗ ನನಗೆ 2,000 ರೂಪಾಯಿ ಕಾಸು ಕೊಟ್ಟರು ಅವರು. ಅಂದರೆ ಅಷ್ಟೊಂದು ಬಡತನ ಆ ಟೈಮಲ್ಲಿ. ಕೊಟ್ಟು ಅವ್ರ ಆಶೀರ್ವಾದ ತೊಗೊಂಡು ಬಂದರೆ ವೀಕ್ಷಕರೇ, ನೀವು ನಂಬಲ್ಲ, ಟ್ರೈನ್ ಟಿಕೆಟೇ ನಾನು ಮಾಡಿಸ್ಲಿಲ್ಲ. ಯಾರೋ ಒಬ್ಬರು ಬಂದರು, ಟ್ರೈನಲ್ಲಿ ಬ್ಯಾಕ್ ಸೈಡಿಂದ ಹತ್ಸಿದ್ರು. ಅಲ್ಲಿಂದ ಟ್ರೈನಿಂದ ಹತ್ತು ಗದಗಿಗೆ ಬಂದೆ, ಗದಗಿಂದ ಹುಬ್ಳಿಗೆ ಬಂದೆ. ಸೊ ನಮ್ಮ ತಾಯಿಯವರು ರಾತ್ರಿನೇ ಡಿಸೈಡ್ ಆಗೋಗ್ಬಿಟ್ಟಿದೆ, ನಮ್ಮ ತಾಯಿಯವರು ಬದುಕಲ್ಲ ಅಂಥೇಳಿ. ಬೆಳಗ್ಗೆ ಎಕ್ಸಾಕ್ಟಾಗಿ 6 ಗಂಟೆ 32 ನಿಮಿಷಕ್ಕೆ ನಮ್ಮ ವೈಫು ಬಂದು ಬೆಂಗಳೂರಿಗೆ ಇಳಿತಾರೆ. ಅವ್ರ ಕೈಯಲ್ಲಿರ್ತಕ್ಕಂಥ ತೀರ್ಥ ತೊಗೊಂಡು ಬಂದು, ಅಂದರೆ ಸ್ವಾಮಿ ಸಮರ್ಥರ ಸಮಾಧಿ ತೊಳೆದಿರ್ತಕ್ಕಂಥ ನೀರನ್ನು ತೊಗೊಂಡು ಬಂದು ಅವ್ರ ಬಾಯಲ್ಲಿಟ್ಟ ತಕ್ಷಣ ಅವರ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ. ಸೊ ಮಹಾರಾಜರು ಏನಂತ ಹೇಳ್ತೀರಾ ನೀವು? ನನ್ನ ತಾಯಿನ ಕರ್ಕೊಂಡ್ರು ಅಂತ ಖುಷಿ ಪಡಬೇಕಾ? ಮುಕ್ತಿ ಕೊಟ್ಟರು ಅಂತ ಖುಷಿ ಕೊಡಬೇಕಾ? ತಾಯಿ ನನ್ನ ಜೊತೆ ಇಲ್ಲ ಅನ್ನೋ ಒಂದು ಫೀಲಿಂಗ್ ಪಡಬೇಕಾ? ಒಂದು ಗೊತ್ತಾಗಲ್ಲ ವೀಕ್ಷಕರೇ. ಪದೇ ನಾನು ಹೇಳ್ತೀನಿ, ತಂದೆ ತಾಯಿಯ ಬೆಲೆ ಕಳ್ಕೊಂಡ್ಮೇಲೇ ಗೊತ್ತಾಗೋದು. ಶತಸಿದ್ಧ ಇದು. ನೀವು ಮಕ್ಕಳಾಗಿರೋರು, ನನಗೂ 3 ಜನ ಮಕ್ಕಳಿದ್ದಾರೆ. ನೀವು ತಂದೆ ತಾಯಿಯ ತಲೆ ಬಗ್ಸುವಂಥ ಕೆಲಸ ಮಾಡಿ ಕೋಟಿ ರೂಪಾಯಿ ಆಸ್ತಿ ಅಂತಸ್ತಿನ ಚಿನ್ನದ ಹಾಸಿಗೆಯಲ್ಲಿ ಮಲಗಿದ್ರು ಕೂಡ ನಿಮಗೆ ಆ ಫೀಲಿಂಗ್ಸು ಎಂದೂ ಹೋಗಲ್ಲ. ಇದನ್ನು ಯಾರಿಗೂ ನಾನು ಶೇರ್ ಮಾಡು ಅಂತ ಹೇಳಲ್ಲ. ಇದೊಂದು ವಿಡಿಯೋ ನಿಮ್ಮ ಮಕ್ಕಳಿಗೆ ಕೇಳಿಸಿ. ಎಲ್ಲ ತಂದೆ ತಾಯಿಗಳ ರಿಕ್ವೆಸ್ಟ್ ಇದು. ಸೊ ಅವ್ರಿಗೊಂದು ಸ್ವಲ್ಪ ಮನಸ್ಸಿಗೆ ತಟ್ಟಲಿ. 2024 ಅನ್ನೋದು ಈ ಪ್ರಳಯ ಕಾಲನೇ ಅಂತ ಅಂತಾರೆ. ಯಾಕಂದರೆ ಸೊ
ನಾನು ಕಳ್ಕೊಂಡ್ಮೇಲೆ ಗೊತ್ತಾಗಿದೆ ನನಗೆ ತಂದೆ ತಾಯಿ ಬೆಲೆ ಅಂಥೇಳಿ. ಇದ್ದಾಗ ಏನೇನೋ ಮಾತಾಡ್ತೀವಿ, ಕೋಪದಲ್ಲಿ ಒಂದು ಮಾತು ಅಂತೀವಿ, ನನಗಿನ್ನೂ ನೋವಿದೆ. ಏನು ಹೇಳ್ಬೋದು ವೀಕ್ಷಕರೇ. ಸೊ ಇವತ್ತಿಗೂ ಆ ಒಂದು ಅವ್ರು ಮಲಗಿರೋ ಬೆಡ್ ನೋಡಿದ್ರೆ ಎದೆಯಲ್ಲಿ ಬೆಂಕಿ ಇಟ್ಟಂಗಾಗತ್ತೆ. ಅದು ಅಷ್ಟೇ. ಸೊ ಇದು ನಿಮ್ಮ ಸಂತೋಷ ನನ್ನ ನೋವಿನ ಕತೆ. ಇಲ್ಲಿಗೆ ಇದನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ಕತೆ ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.